ನಮಸ್ಕಾರ. ಜುಲೈ 3, 4, 5, 2025 ನಡೆಯಲಿರುವ ವಿಶ್ವ ಒಕ್ಕಲಿಗರ ಸಮ್ಮೇಳನಕ್ಕೆ ನಮಗೆಲ್ಲರಿಗೂ ಸುಸ್ವಾಗತ. ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ತಂಡ ಯಾವ್ಯಾವ ರೀತಿ ಸಜ್ಜಾಗ್ತಿದೆ ಅಂತ ಅವರಿಂದನೇ ಕೇಳೋಣ ಬನ್ನಿ. ಅದ್ಭುತ ಸ್ಥಳದಲ್ಲಿ ಈ ಬಾರಿ ಕನ್ವೆನ್ಷನ್ ನಡೀತಾ ಇದೆ. ಅದ್ಯಾವುದು ಗೊತ್ತಾ? ಸ್ಯಾನ್ ಹೋಸೆ ಮೆಕೆನ್ರಿ ಕನ್ವೆನ್ಷನ್ ಸೆಂಟರ್. ಒಕ್ಕಲಿಗರ ಸಮ್ಮೇಳನ ಅಂದ್ರೆ 1,000 ಜನ ಆದ್ರೂ ಸೇರ್ಬೇಕಲ್ವಾ? ನೀವು ಬನ್ನಿ, ನಿಮ್ಮ ಸ್ನೇಹಿತರು ಸಂಬಂಧಿಕರನ್ನು ಕರ್ಕೊಂಡು ಬನ್ನಿ. ಅರ್ಲಿ ಬರ್ಡ್ ರಿಜಿಸ್ಟ್ರೇಷನ್ ಈಸ್ ಓಪನ್ ನೌ ಥ್ರೂ January 15. ಹಾಗೇನೆ ನಿಮ್ ಮನೆಯಲ್ಲಿ ಯೂತ್ ಯಂಗ್ ಅಡಲ್ಟ್ಸ್ ಇದ್ರೆ ಖಂಡಿತ ಕರ್ಕೊಂಡು ಬನ್ನಿ. ಇನ್ನೇನು ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮ ಪ್ರೀತಿಯ ಆತಿಥ್ಯ ಜೊತೆ ನಿಮ್ಮ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೀವಿ. ಗೌಡ್ರು ಮನೆ ಪಾಕಶಾಲೆ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ವಾ? ಅದು ಈ ಕನ್ವೆನ್ಷನ್ ಅಲ್ಲಿ ರುಚಿಕರವಾದ ಊಟ, ಸಾಂಪ್ರದಾಯಿಕವಾದ ಔತಣ ನಿಮ್ಗಾಗಿ. ಭರ್ಜರಿ ಊಟ ಆದ್ಮೇಲೆ ಮನೋರಂಜನೆ ಚೆನ್ನಾಗಿರ್ಬೇಕಲ್ವಾ? ಸಂಸ್ಕೃತಿಯ ನೆರಳಲ್ಲಿ, ಸೃಜನಶೀಲತೆಯ ಹೊಳೆಯಲ್ಲಿ ಈ ಬಾರಿ ಮನೋರಂಜನೆ ಅದ್ಭುತವಾಗಿ ಮೂಡ್ಬರ್ತೆ. ತಪ್ಪದೆ ಈ ಕನ್ವೆನ್ಷನ್ ಬನ್ನಿ. ನೀವೆಲ್ಲ ಬಂದ್ಮೇಲೆ ನಿಮ್ಮ ಮನಸ್ಸಿಗೆ ಮುದ ಕೊಡುವಂತ ಸಂಭ್ರಮದ ವಾತಾವರಣ ಇರ್ಲೇಬೇಕಲ್ವೇ? ಅದಕ್ಕೆ ನಮ್ಮ ಡೆಕೋರೇಷನ್ ಕಮಿಟಿ ಸಜ್ಜಾಗಿ ನಿಂತಿದೆ. ಇಂಥ ಸಂಭ್ರಮದ ವಾತಾವರಣದ ನಡುವೆ ನಮ್ಮ ಸಾಂಸ್ಕೃತಿಕ ಪ್ರದರ್ಶನ ಇರ್ಲೇಬೇಕಲ್ವೇ? ಅದಕ್ಕೆ ನಮ್ಮ ಮೆರವಣಿಗೆ ತಂಡ ತಯಾರಿ ನಡೆಸ್ತಾ ಇದೆ. ನೀವು ಸಹ ಭಾಗವಹಿಸಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಶಕ್ತಿ ಮಹಾಶಕ್ತಿ ನಮ್ಮ ಮಹಿಳೆಯರು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂದು ತಿಳಿಸಲು ಬರುತ್ತಿದೆ ವಿಮೆನ್ಸ್ ಫೋರಂ. ಇಷ್ಟೊತ್ತು ನೀವು ಕೇಳಿದ್ರಿ ನಮ್ಮ ಒಕ್ಕಲಿಗರನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ನಮ್ಮ ಒಕ್ಕಲಿಗರು ಬಿಸ್ನೆಸ್ ಜಗತ್ತಲ್ಲೂ ಒಳ್ಳೆ ಸಾಧನೆ ಮಾಡಿದ್ದಾರೆ. ಈ ವೇದಿಕೆಯನ್ನ ನಮ್ಮ ಆಂಟ್ರಪ್ರನರ್ಸ್ಗೆ ಮೀಸಲಿಟ್ಟಿದ್ದೀವಿ. ಬನ್ನಿ, ವಿ ವಿಲ್ ಕನೆಕ್ಟ್ ಆಲ್ ದ ಒಕ್ಕಲಿಗ ಆಂಟ್ರಪ್ರನರ್ಸ್ ಇನ್ ದಿಸ್ ಬಿಸ್ನೆಸ್ ಫೋರಂ. ಇದುವರೆಗೂ ನೀವು ಕೇಳಿದಷ್ಟೇ ಅಲ್ಲದೆ ನಿಮ್ಮನ್ನು ಸಾಹಿತ್ಯ ಲೋಕದ ಒಂದು ಅದ್ಭುತ ಯಾತ್ರೆಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನ ನಡೀತಾ ಇದೆ. ಇದರ ವಿಶೇಷತೆ ಏನಂದ್ರೆ, ನಮ್ಮ ಸಂಸ್ಕೃತಿಯ ಬೆಳವಣಿಗೆ, ಸಾಹಿತ್ಯ ಲೋಕಕ್ಕೆ ನಮ್ಮ ಸಮುದಾಯದ ಕೊಡುಗೆ, ಇವುಗಳನ್ನ ನಿಮ್ಮ ಮುಖಾಂತರ ಪರಿಚಯಿಸಲು ಸಿದ್ಧವಾಗಿದೆ ನಮ್ಮ ಸಾಹಿತ್ಯ ಸಮಿತಿ. ಇನ್ನು ತಡ ಯಾಕೆ? ಜುಲೈ 3, 4, 5, 2025 ನಡೆಯಲಿರುವ ವಿಶ್ವ ಒಕ್ಕಲಿಗರ ಸಮ್ಮೇಳನಕ್ಕೆ ತಪ್ಪದೇ ಬನ್ನಿ. ಹಾಗೆ ನಿಮ್ಮ ಸ್ನೇಹಿತರನ್ನು ಕೂಡ ಕರೆತನ್ನಿ. ಉಳುತ್ತಾ ಸಾಗಿ ಹೇಳು.